ಸಾಮಾನ್ಯವಾಗಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಬರುವುದು ಆಯಾ ಶಾಲೆಯ ಶಿಕ್ಷಕರ ಆದ್ಯ ಕರ್ತವ್ಯ ನಿಜ. ಆದರೆ ಶಾಲೆ ಬಿಟ್ಟ ಮಕ್ಕಳ ದಾಖಲಾತಿ ಭೇಟಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರೇ ಸನ್ನದ್ಧರಾಗಿದ್ದಾರೆಂದರೆ ಇವರ ಪ್ರಾಮಾಣಿಕತೆ, ದಕ್ಷತೆ, ಶಿಸ್ತು, ಬದ್ಧತೆಗೆ ಎಷ್ಟು ಶ್ಲಾಘನೆ ಮಾಡಿದರೂ ಸಾಲದು. ಯಾರಪ್ಪ ಅವರು ಅಂದುಕೊಂಡಿದ್ದೀರಾ? ಅವರೇ ನಮ್ಮ ಬಸವರಾಜೇಗೌಡರು. ರಾಮನಗರ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ಶಾಲೆ ಬಿಟ್ಟ ಮಕ್ಕಳನ್ನು ತಪಾಸಣೆ ಮಾಡಿ ಪೋಷಕರನ್ನು ಮನವೊಲಿಸಿ ಶಾಲೆಗೆ ಕರೆತರುವಲ್ಲಿ ಕರ್ತವ್ಯ ಪಾಲನೆ ಮಾಡುತ್ತಿರುವುದು ಶ್ಲಾಘನೀಯ ವಿಚಾರವಾಗಿದೆ. ಅದರಲ್ಲೂ SLC ವರೆಗೆ ವಿದ್ಯಾಭ್ಯಾಸ ಮಾಡಿ ಅನ್ಯ ಕಾರಣಗಳಿಂದ ಶಾಲೆಯಿಂದ ದೂರ ಉಳಿದಿರುವ ವಿದ್ಯಾರ್ಥಿಗಳನ್ನು ಅವರೇ ಖುದ್ದಾಗಿ ಭೇಟಿಯಾಗುತ್ತಿರುವುದು ಮಾತ್ರ ಇವರ ಶಿಕ್ಷಣ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ. MK ದೊಡ್ಡಿ ಗ್ರಾಮದ ಉಮೈ ಕುಲ್ಸುಮ್ ಎಂಬ ವಿದ್ಯಾರ್ಥಿನಿ ಶಾಲೆಯಿಂದ ದೂರದ ಉಳಿದಿದ್ದು ಅದರಲ್ಲೂ SLCಗೆ ದಾಖಲಿರುವುದನ್ನು ಖಾತ್ರಿಪಡಿಸಿಕೊಂಡ ಇವರು ವಿದ್ಯಾರ್ಥಿನಿಯ ಪೋಷಕರ ಮನೆಗೆ ತೆರಳಿ ಅವರ ಮನವೊಲಿಸಿ ವಿದ್ಯಾರ್ಥಿಯನ್ನು ಶಾಲೆಗೆ ದಾಖಲಿಸಿದ್ದಾರೆ. ಬೇವೂರಿನ ಸಿದ್ದರಾಮೇಶ್ವರ ಪ್ರೌಢಶಾಲೆಯಲ್ಲಿಯೂ ಶಾಲೆಯಿಂದ ದೂರ ಉಳಿದಿದ್ದ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಮಕ್ಕಳ ಶಿಕ್ಷಣದ ಗುಣಮಟ್ಟದ ಅಭಿವೃದ್ಧಿಗೆ ಭರವಸೆ, ಮಕ್ಕಳ ಭವಿಷ್ಯದ ದಿಕ್ಸೂಚಿಯಾಗುತ್ತಿರುವ ಇವರು ತಕ್ಷಣ ತಮ್ಮ ಸರ್ಕಾರಿ ವಾಹನದಲ್ಲಿಯ ಮಕ್ಕಳನ್ನು ಶಾಲೆಗೆ ದಾಖಲಿಸುತ್ತಿರುವುದು ಒಂದು ರೀತಿಯ ಶಾಲೆ ಬಿಟ್ಟ ಮಕ್ಕಳ ದಾಖಲಾ ಆಂದೋಲನಕ್ಕೆ ಮುಂದಾಗಿರುವುದು ಇವರ ಬಗ್ಗೆ ತಾಲೂಕಿನಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಇವರಂತೆಯೇ ಜಿಲ್ಲೆಯ ಎಲ್ಲಾ ತಾಲೂಕಿನ ಸರ್ಕಾರಿ ಶಾಲೆಗಳ, ಅನುದಾನಿತ ಶಾಲೆಗಳ ಶಿಕ್ಷಕ ವರ್ಗ ಶಾಲೆಯಿಂದ ದೂರ ಉಳಿದಿರುವ ಮಕ್ಕಳು ಹಾಗೂ SLCಗೆ ದಾಖಲಾಗದಿರುವ ಮಕ್ಕಳನ್ನು ಶಾಲೆಗೆ ದಾಖಲಿಸುವತ್ತ ಚಿತ್ತ ಹರಿಸಿದರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಖಂಡಿತ ಸಾಧ್ಯ. ಈಗ ಯಾಕೆ ಬರ್ತಾ ಇಲ್ಲ ಹೇಳಿ. ಸರಿ, ಬೆಂಗಳೂರಿಗೆ ಹೋಗಿದ್ದೆ, ಆ ಕಡೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾಳೆಯಿಂದ ಹೋಗ್ಬೇಕು ಶಾಲೆಗೆ. ಯಾಕೆ ಗೊತ್ತಾ, ನಮ್ಮ ಸರ್ಕಾರ ಇಷ್ಟೊಂದು ಬೆನಿಫಿಟ್ ಕೊಡ್ತಾ ಇದೆ, ಅದರ ಬಳಸ್ಕೋಬೇಕು. ಈ ಶಾಲೆ ತಪ್ಪಿಸ್ಕೊಂಡ್ಬಿಟ್ರೆ ತಂದೆ ತಾಯಿ ಮಾರ ಆಗ್ತೀವಿ. ನೀವು ಓದಿ ಚೆನ್ನಾಗಿ ಆಫೀಸರ್ ಆದರೆ ತಂದೆ ತಾಯಿ ಖುಷಿ ಪಡ್ತಾರೆ, ಟೀಚರ್ಸ್ ಖುಷಿ ಪಡ್ತಾರೆ, ನಿಮ್ಮ ಸೊಸೈಟಿ ಖುಷಿ ಪಡ್ತಾರೆ, ಸಮಾಜ ಖುಷಿ ಪಡ್ತಾರೆ. ನೀವು ಓದದೆ ಮನೇಲಿ ಇಟ್ಕೊಂಡ್ಬಿಟ್ರೆ ಯಾರು ಕಷ್ಟ ಆಗ್ತದೆ? ಇದು ಎಷ್ಟು ಚೆನ್ನಾಗಿ ಬರೀತಿದ್ದೀರಿ ನೋಡಿ, ಹ್ಯಾಂಡ್ ರೈಟಿಂಗ್. ಬುದ್ಧಿವಂತ ಇದೆಯಾ ನೀನು? ಒಳ್ಳೆ ಬುದ್ಧಿವಂತ ಇದೆಯಾ ನೋಡಿ, ಎಷ್ಟು ಚೆನ್ನಾಗಿ ನೋಡು. ಎಷ್ಟು ಚೆನ್ನಾಗಿ ಬರೆದಿದೆಯಾ ನೋಡು, ಎಷ್ಟು ಚೆನ್ನಾಗಿ ಬರೆದಿದೆಯಾ ನೋಡಿ ನೀನು. ಹ್ಯಾಂಡ್ ರೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬರೆದಿದೆಯಾ. ಸ್ಕೂಲ್ಗೆ ಯಾಕೆ ತಪ್ಪಿಸ್ಕೋತಾ ಇದೆಯಾ? ಕಾರಣ ಹೇಳು. ಟೀಚರ್ಸ್ ಹೊಡಿತಾರಾ? ಟೀಚರ್ಸ್ ಬೈತಾರಾ? ಮತ್ತೆ ಊಟ ಹಾಕಲ್ಲ ಸ್ಕೂಲಲ್ಲಿ, ಬಟ್ಟೆ ಕೊಡಲ್ಲ ಸ್ಕೂಲಲ್ಲಿ, ಮತ್ತೆ ಯಾಕೆ ಸ್ಕೂಲ್ಗೆ ಹೋಗಲ್ಲ? ಎಲ್ಲ ಸೌಲಭ್ಯ ಕೊಡ್ತದಲ್ಲ ಸರ್ಕಾರ. TDP ಇವಾಗ ನಿಮ್ಮ ಮನೆಗೆ ಬಂದು ಕೊಡ್ತಿದ್ದಾರೆ. ಏನು ಕೇಳು, ಜವಾಬ್ದಾರಿ ಇದೆ. TDP ನಿಮ್ಮ ಮನೆಗೆ ಬಂದು ನೀನು ಶಾಲೆ ಕರಿತಾ ಇದ್ದಾರೆ ಅಂದರೆ ನೀನು ಅರ್ಥ ಮಾಡ್ಕೋಬೇಕು. ಸೀರಿಯಸ್ನೆಸ್ ಅರ್ಥ ಮಾಡ್ಕೋಬೇಕು. ನೀನು ನೋಡಿದ್ರೆ ಒಳ್ಳೆ ಬುದ್ಧಿವಂತ ಇದೆಯಾ, ನೀನು ಜಾಣೆ ಇದೆಯಾ, ನೀನು ಇಂಟೆಲಿಜೆಂಟ್ ಇದೆಯಾ, ನೀನು ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಬೇಡ. ನಿನ್ನ ಬದುಕನ್ನು ನೀನೇ ಕಟ್ಕೋಬೇಕು. ತಂದೆ ತಾಯಿ ಎಷ್ಟು ಸಾಕಬೇಕು ಅಷ್ಟು ಸಾಕ್ತಾರೆ. ನಿನ್ನ ಫ್ಯೂಚರು ನೀನೇ ಬುದ್ಧಿ ಕಲ್ತ್ಕೋಬೇಕು, ನೀನೇ ಬೆಳಿಬೇಕು, ನೀನೇ ಈ ದೇಶಕ್ಕೆ ಆಸ್ತಿ ಆಗಬೇಕು, ಈ ರಾಜ್ಯಕ್ಕೆ ಆಸ್ತಿ ಆಗ್ತದೆ. ನೋಡಮ್ಮ, ನಿಮಗೆ ಸ್ಕೂಲಿಗೆ ಏನಾದ್ರು ತೊಂದರೆ ಆಗ್ತದೆ ಹೇಳಿ, ಮತ್ತೆ ಯಾಕೆ ಹೋಗಲ್ಲ? ನಿನ್ನ ಫ್ರೆಂಡ್ಸ್ ಯಾರೋ ತೊಂದರೆ ಕೊಡ್ತಾರಾ? ಮತ್ತೆ ನಾಳೆ ಹೋಗ್ತೀಯಾ? ಅಲ್ಲ ಕಸಮ್ ಹೋಗ್ತೀಯಾ? ಬೋಲು ಅಲ್ಲ ಕಸಮ್. ಮಿಸ್ ಮಾಡಬಾರ್ದು. ಅಮ್ಮ ಹೊಡಿತಾರಾ? ನಿನ್ನ ಅಮ್ಮ ಪ್ರೀತಿ ಮಾಡ್ತಾರಾ? ಅಪ್ಪ ಪ್ರೀತಿ ಮಾಡ್ತಾರೆ ಜಾಸ್ತಿ? ಮತ್ತೆ ಎಷ್ಟು ಜವಾಬ್ದಾರಿ ತಗೋಬೇಕು ಮಗಳೇ. ಅಮ್ಮನ ನೀನೇ ಸಾಕ್ಬೇಕಲ್ವಾ ಬರ್ದರು. ಮತ್ತು ನೀನು ಇಷ್ಟಿದ್ದು ಕೂಡ ನೀನು ಜವಾಬ್ದಾರಿ ಆಗಲೇ ನೀನು ಈಗ 10th ಸ್ಟ್ಯಾಂಡರ್ಡ್ ಬಂದಿದ್ಯಾ, 9th ಸ್ಟ್ಯಾಂಡರ್ಡ್ ಬಂದಿದ್ಯಾ ಅಂದರೆ ನೀನು ಬ್ರೈನ್ ಬೆಳೆದಿರ್ಬೇಕು. ನಿನ್ನ ಫ್ಯಾಮಿಲಿ ನೀನು ಕರೆಕ್ಟಾಗಿ ನೋಡ್ಕೋಬೇಕು, ನೀನು ಕಲ್ತ್ಕೋಬೇಕು, ನೀನು ತಿಳ್ಕೋಬೇಕು. ನೀನು ಒಂದು ವಿಚಾರ ಹೇಳ್ತೀನಿ, ಮಕ್ಕಳಿಗೆ ಮೊಬೈಲ್ ಕೊಡು. ಫಸ್ಟು ಮೊಬೈಲ್ ಕೊಟ್ಟರೆ ಕೊಡಬಾರ್ದು. ಮೊಬೈಲ್ ಕೊಟ್ಟರೆ ಮಲ್ಕೋತಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ಫೋನ್ ಕೊಡಲೇಬೇಡಿ. ನೀವು ಶಾಲೆಗೆ ಬರಲಿಲ್ಲ ಅಂದ್ರೆ ಕರ್ಕೊಂಡು ಬಿಟ್ಟು ಬನ್ನಿ ಒಂದು ದಿವಸ. ಮನೆಗೆ ಬನ್ನಿ ಅಂತ ಹಾಗೆ ಮಾಡೋದು. ಮತ್ತೆ ಹಠ ಮಾಡ್ಕೊಂಡು ಹೋಗುದಿಲ್ಲ. ಎಷ್ಟು ನಾವು ಹೇಳಿ ಇವ್ರು ಹೇಳುತ್ತೀರಾ, ಇವ್ರು ದೊಡ್ಡಪ್ಪ ನಾನು ಹೇಳ್ತೀನಿ. ಪ್ರೀತಿ ಹೆಣ್ಮಗು ನಮ್ಮ ಮಕ್ಕಳು ಓದ್ತಾ ಇದ್ದಾರಲ್ಲ, ನೀವು ಓದಿ
ಓದಿ ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾವ್ರ ಓದ್ತಾ ಇದ್ದಾರೆ. बोलो ಆ, तुम लोग ಓದ್ಕೆ पढ़ते हैं interest आप क्यों ಇಲ್ಲ. नहीं पढ़ते बोलो ನಮ್ಮ ಅಳುವುದಲ್ಲ ತಾಯಿ ಅಳ್ಬೇಡ ಅಳ್ಬೇಡ ಕಣ್ಣು ಒರೆಸ್ಕೊ ನೀನು ಅಳ್ಬೇಡ ಅಳುವುದ್ರಲ್ಲಿ ಏನೂ ಅರ್ಥ ಇಲ್ಲ ನೀನಾಗಿದೆ ನೀನೇ ಬುದ್ಧಿ ಕಲ್ತ್ಕೊಳ್ಬೇಕು ಯಾವ ಸಮಸ್ಯೆ ಹಾಂ ಅಳ್ಬಾರ್ದು ಕೆಚ್ಚೊಳಗತ್ತಿ ನೀನು ದೊಡ್ಡ ಮಗಳಾಗಿದೆ ಚಿಕ್ಕ ಮಗಳಲ್ಲ ನೀನೀಗ ಬುದ್ಧಿವಂತೆ ಇದೆಯಾ ತುಂಬ ತಿಳ್ಕೊಂಡಿದೀಯಾ ತುಂಬ ಕ್ಷಣ ಬರೆದಿದ್ಯಾ ನೀನೆಲ್ಲೋ ಒಂದು ಸಣ್ಣ ಇದು ನಿನ್ನ ಚೇಂಜ್ ಆಗಬೇಕು ನೀನು ಶಾಲೆಗೆ ಹೋದ್ರೆ ನೀನು ದೊಡ್ಡವಳಾಗ್ತೀಯ ಬೇಕು ಮಾಡ್ಕೊಂಡಿದ್ದೀನಿ ಡಿಗ್ರಿ ಓದ್ತೀಯ ಇಂಜಿನಿಯರಿಂಗ್ ಮಾಡ್ತೀಯ ಮಾರ್ಗ ಹೋಗಾರ್ಗು ಬರುತ್ತೋ ಸರ್ಕಾರ ಹೆಣ್ಮಕ್ಳಿಗೆ ಹೆಣ್ಣುಮಕ್ಕಳಿಗೆ ಸಾಕಷ್ಟು ಕೊಡ್ತಾ ಇದೆ ಸೌಲಭ್ಯಗಳು ಕೊಡ್ತಾ ಇದೆ ಅದನ್ನು ಬಳಸ್ಕೋಬೇಕು ಹೊಡೋದ್ರಿಂದ ಏನು ಉಪಯೋಗ ಇಲ್ಲಮ್ಮ ಒಂದೇ ಒಲೆ ಹಂಗೆ ಬಚ್ಚ ನಾನು ಡಿ ಡಿ ಪಿ ನಾನು ಜಿಲ್ಲಾ ಮಟ್ಟದ ಅಧಿಕಾರಿ ನಿಮ್ಮ ಮನೆಗೆ ಬಂದಿದ್ದೀನಿ ಅಂದರೆ ಅರ್ಥ ಮಾಡ್ಕೋಬೇಕು ನಮ್ಮ ರಿಲೇಷನ್ ನೀನಿಲ್ಲ ಅಲ್ವಾ ನಿನ್ನ ಪರಿಚಯ ನನಗೆ ಏನಿಲ್ಲ ಅಲ್ವಾ ನಿಮ್ಮ ದೊಡ್ಡಪ್ಪ ಪರಿಚಯನ ಏನಿಲ್ಲ ಅಲ್ವಾ ಆದರೂ ನಿಮ್ಮ ಶಾಲೆಗೆ ಹೋಗಿ ನೋಡಿದೆ ಅಟೆಂಡ್ಸು ನೀನು ಬಂದಿಲ್ಲ ಅಂತ ಗೊತ್ತಾಯ್ತು ನಿನ್ನ ನೋಡೋದಕ್ಕೆ ನಿನ್ನ ಜೊತೆ ಮಾತಾಡೋಕ್ಕೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಪೇರೆಂಟ್ಸ್ಗಳ ಜೊತೆ ಮಾತಾಡೋಕ್ಕೆ ನಿಮ್ಮ ಮನೆಗೆ ಬಂದಿದ್ದೀನಿ ಓಕೆಯಾ ಅಲ್ಲ ಕಸಮ್ ಬೋಲೋ ಅಲ್ಲ ಕಸಮ್ ಬೋಲೋ ಇನ್ನೂ ಜಾತಿ ನಾಳೆಯಿಂದ ಒಂದು ದಿವಸ ತಪ್ಪಿಸ್ಕೋಬಾರ್ದು ನೋಡ ನೀನೇನು ಜ್ಞಾಪಿಸ್ಕೋತೀನಿ ನನ್ನ ಫ್ಯೂಚರಲ್ಲಿ ಯಾರೋ ಒಬ್ಬರು ಬಂದು ದೊಡ್ಡವರು ನನಗೆ ಮಾರ್ಗದರ್ಶನ ಮಾಡಿದ್ರು ನಾನು ಶಾಲೆ ಬಿಟ್ಟಿದ್ದೆ ಈಗ ಶಾಲೆಗೆ ಹೋಗ್ತಾ ಇದ್ದೇನೆ ನಾನು ದೊಡ್ಡವಳಾದೆ ನೀನು ಒಂದು ಭಾಷಣ ಮಾಡೋಕೆ ಹೇಳ್ತೀನಿ ನನ್ನ ಹೆಸರು ದೊಡ್ಡ ಡಿ ಸಿ ಆಗ್ತೀಯಾ KS ಆಫೀಸರ್ ಆಗ್ತೀಯಾ AS ಆಫೀಸರ್ ಆಗ್ತೀಯಾ ಇಂಜಿನಿಯರ್ ಆಗ್ತೀಯಾ ಆದಾಗ ನಾನು ಉದಾಹರಣೆ ಕೊಡ್ತೀನಿ ನೀನು ಯಾರೋ ದೊಡ್ಡವ್ರು ಬಂದಿರೋಬ್ರು ಅವರು ನನ್ನ ಮನೆಗೆ ಬಂದು ಬುದ್ಧಿ ಹೇಳಿದಾಗೆ ನಾನು ಹೋಗಿ ಶಾಲೆಗೆ ಹೋಗಿ ಕಲಿತು ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ ಅಂತ ನೀನು ಭಾಷಣ ಮಾಡ್ಬೇಕೆಲ್ಲ ಓಕೆಯಾ ಥ್ಯಾಂಕ್ ಯು ಹಾಂ